ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಸಹ ಒಂದು ಮೋಟಿವೇಶ್ನಲ್ ವಿಡಿಯೋ ಅಂತಲೇ ಹೇಳ್ತೇನೆ. ತುಂಬ ಚಿಕ್ಕದಾಗಿರುವಂಥ ವಿಡಿಯೋ ಇದು. ಕೆಲವರ ಅನುಭವಕ್ಕೆ ಬಂದಿರ್ಬೋದು ಈಗ ನಾನು ಹೇಳುವಂಥ ವಿಷಯ. ತುಂಬ ಒಳ್ಳೆಯ ಒಂದು ವಿಷಯ ನಿಮಗೆ ತಿಳಿಸ್ತಾ ಇದ್ದೇನೆ. ಏನು ಗೊತ್ತಾ, ಕೆಲವರು ತುಂಬ ಒಳ್ಳೆಯವರು ಇರ್ತಾರೆ. ಅಂದರೆ ಎಲ್ರಿಗೂ ಹೆಲ್ಪ್ ಮಾಡಲು ಒಂದು ಅಭ್ಯಾಸ ಇರ್ತದೆ ಅವರಿಗೆ, ಎಲ್ರಿಗೂ ಸಹಾಯ ಮಾಡ್ತಾ ಇರ್ತಾರೆ. ಯಾರು ಏನೇ ಕೇಳಿದರೂ, ಹೆಲ್ಪ್ ಕೇಳಿದರೂ ಆಗೋದಿಲ್ಲ ಅಂಥೇಳಿ ಹೇಳಲಿಕ್ಕೆ ಅವ್ರಿಗೆ ಮನಸ್ಸೇ ಬರೋದಿಲ್ಲ. ಆದರೆ ಅವರಿಗೆ ಕೊನೆಯಲ್ಲಿ ಸಿಗೋದೇನು ಗೊತ್ತಾ, ನೋವು, ಅವಮಾನ, ದುಃಖ ಅಷ್ಟೇ. ಹಾಗೆ ನಿಮಗೇನಾದರೂ ಆ ಥರ ಅನುಭವ ಆಗಿದೆಯಾ, ಅಥವಾ ನಿಮ್ಮ ಹತ್ತಿರದವರಿಗೆ ಯಾರಿಗಾದರೂ ಆ ಥರ ಅನುಭವ ಆಗಿದೆಯಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಿಬಿಟ್ಟು ವಿಡಿಯೋ ಫುಲ್ ನೋಡಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ಆದಷ್ಟು ಶೇರ್ ಮಾಡಿ. ಇದಕ್ಕೆ ಸಮಸ್ಯೆ ನಾನು ಹೇಳೋದು ಬೇರೆಯವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ನಮಗೆ ನಾವೇ ಹೇಳ್ಕೊಳ್ಬೇಕು. ಯಾಕಂದರೆ ನಾವು ತುಂಬ ಒಳ್ಳೆಯವರಾದರೂ ಸಹ ಕಷ್ಟ, ತುಂಬ ಕೆಟ್ಟವರಾದರೂ ಸಹ ಕಷ್ಟ. ಆದರೆ ಒಮ್ಮೆ ಅಂದ್ಕೊಳ್ತೇನೆ, ಕೆಟ್ಟವರಾಗಿರೋದು ತುಂಬ ಬೆಟರ್ ಅಂದ್ಕೊಂಡು ಜನ ನಮ್ಮನ್ನು ಹೇಗೆ ನೋಡ್ತಾರೆ ಅಂತ ಹೇಳೋದೇ ಒಂದು ದೊಡ್ಡ ಇದಾಗಿರ್ತದೆ. ನಮ್ಮನ್ನು ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದರ ಮೇಲೆ ಒಂದು ಇದಿರ್ತದೆ, ಒಂದು ಲೈನ್ ಅಂತೇಳಿ ಇರ್ತದಲ್ಲ, ಆ ಥರ. ಅಂದರೆ ಇಷ್ಟೆಲ್ಲ ಹೆಲ್ಪ್ ಮಾಡಿ ಸಹ ಯಾರೂ ನಮ್ಮನ್ನು ಅಂದರೆ ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ, ಒಂದು ಗೌರವ ಕೊಡೋದಿಲ್ಲ ಅಂತೇಳಿ ಮನಸ್ಸಿಗೆ ಅನ್ನಿಸ್ತದೆ. ಅದಕ್ಕೆ ನಾನು ಇದು ಕೆಲವೊಂದು ಟಿಪ್ಸ್ ನಿಮಗೆ ಹೇಳ್ತೇನೆ. ಆ ಟಿಪ್ಸನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಹಾಗೆ ಮಾಡುವಾಗ ನಿಧಾನವಾಗಿ ಒಂದು ಜನರ ವರ್ತನೆ ಉಂಟಲ್ಲ, ಅದು ಬದಲಾಗ್ತಾ ಹೋಗ್ತದೆ. ನಿಮ್ಮ ಮೇಲೆ ಇರುವಂಥ ಒಂದು ಇದು ಬದಲಾಗ್ತಾ ಹೋಗ್ತದೆ. ಅಂದರೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಅಂದರೆ ಈಸಿಯಾಗಿ ಸಿಗುವಂಥವರಿಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡೋದೇ ಇಲ್ಲ. ಏನೇ ಕಷ್ಟ ಇದ್ದರೂ ಸಹ ಅವರು ಬಂದು ಹೇಳಿದ ತಕ್ಷಣ ನಾವು ಕೂಡಲೇ ಹೋಗ್ತೇವೆ ನೋಡಿ. ಅಂದರೆ ಒಬ್ಬೊಬ್ಬರಿಗೆ ಅದು ನಾವು ಹೆಲ್ಪ್ ಮಾಡಿದ್ದನ್ನು ನೆನಪಿಟ್ಕೊಳ್ತಾರೆ, ಒಬ್ಬರಿಗೆ ನೆನಪಿರೋದೇ ಇಲ್ಲ ಅಂಥದ್ದೆಲ್ಲ. ಅದೇ ರೀತಿ ನಾನು ಹೇಳಿದಲ್ಲಿ, ಈಗ ನಾವು ಯಾವಾಗಲೂ ಅವೈಲಬಲ್ ಇದ್ದೇವೆ ಅಂತೇಳಿದರೆ ಅದರ ಇದು ವ್ಯಾಲ್ಯೂ ಅವರಿಗೆ ಗೊತ್ತಾಗೋದಿಲ್ಲ, ಮತ್ತು ಅದರ ಮಹತ್ವ ಸಹ ಅವರಿಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಆದಷ್ಟು ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಇರಬೇಕು. ಅಲ್ಲ ಅಂದರೆ ಹೆಲ್ಪ್ ಮಾಡಬೇಕು. ಈಗ ಒಬ್ಬೊಬ್ಬರಿಗೆ ತುಂಬ ಒಂದು ಸಹಾಯ ಬೇಕಾಗ್ತದೆ, ಮನೇಲಿ ಯಾರು ಇರೋದಿಲ್ಲ ಅಂಥವ್ರಿಗೆ ನಾವೊಂದು ಹೆಲ್ಪ್ ಮಾಡುವ. ಈಗ ಬೇಕಂತಲೇ ನೋಡಿ ಅವ್ರ ಮನೇಲೆಲ್ಲ ಜನ ಇರ್ತಾರೆ, ಆದರೂ ಸಹ ಏನೋ ಒಂದು ಇದು ಮಾಡಲಿಕ್ಕೆ ಅಂತೇಳಿ ನಮ್ಮ ಹತ್ರ ಒಂದು ಹೆಲ್ಪ್ ಕೇಳ್ತಾರಲ್ಲ, ಅಂದರೆ ಒಂದು ಚೀಪ್ ಮೆಂಟಾಲಿಟಿ ಅಂತ ಹೇಳ್ತಾರೆ ಅಂಥವರಿಗೆಲ್ಲ. ಹಾಗಾಗಿ ನಾವು ಸ್ವಲ್ಪ ಬ್ಯುಸಿ ಇರಲಿಕ್ಕೆ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಅಂದರೆ ನಮ್ಮ ಸಮಯಕ್ಕೂ ಸಹ ಒಂದು ಬೆಲೆ ಇದೆ ಅಂತೇಳಿ ಅವರಿಗೆ ಗೊತ್ತಾಗಬೇಕಲ್ವ. ಹಾಗಾಗಿ ಅಗತ್ಯವಿದ್ದರೆ ಮಾತ್ರ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಿ. ಅಂದರೆ ಬೇಕಂತಲೇ ಈಗ ನಾವಾಗಿಯೇ ಅವ್ರ ಹತ್ರ ಮಾತಾಡ್ತಾ ಹೋದಾಗ ಅಲ್ಲಿ ಸ್ವಲ್ಪ ನಾವು ಲೋ ಆಗ್ತೇವೆ. ಅವ್ರು ಅಂದ್ಕೊಳ್ತಾರೆ, ಈಗ ನಾವು ಮಾತಾಡದೇ ಇದ್ರು ಇವರು ನಮ್ಮ ಹತ್ರ ಮಾತಾಡ್ತಾರೆ, ಅಂದರೆ ಈಗ ನಾವು ಏನೂ ಕೇಳಲಿಲ್ಲ ಅಂತೇಳಿ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಆ ಥರ ಎಲ್ಲ ಇರುವಾಗ ಸ್ವಲ್ಪ ಅವರು ನಮ್ಮನ್ನು ಬೆಲೆ ಕೊಡದೇ ಇರೋ ಹಾಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಅದಕ್ಕೇ ನಾವು ಅಗತ್ಯ ಇದ್ದರೆ ಮಾತ್ರ ಮಾತಾಡಬೇಕು. ಸುಮ್ಮನೆ ಹೋಗಿ ಮಾತಾಡ್ತಾ ಕೂತ್ಕೊಳ್ಳೋದು ಅರ್ಥ ಇಲ್ಲ ಅಂದ್ಕೊಳ್ತೇನೆ ನಾನು. ಹಾಗೆ ನಾವು ಸ್ವಲ್ಪ ಕೇರ್ಲೆಸ್ ಮಾಡ್ತಾಯಿದ್ರೆ ಅವರಿಗೆ ಸಹ ನಮ್ಮ ಮೇಲೆ ಸ್ವಲ್ಪ ಗೌರವ ಶುರು ಆಗ್ತದೆ ಆ ಟೈಮಲ್ಲಿ. ಮತ್ತು ಈಗ ಯಾರಾದರೂ ಒಂದು ಅಂದರೆ ನಾನು ಆವಾಗಲೇ ಹೇಳಿದೆ, ಕಷ್ಟದಲ್ಲಿದ್ದವರಿಗೆ ಒಂದು ಸಹಾಯ ಮಾಡೋದು ಒಂದು ಒಳ್ಳೆಯದು. ಇನ್ನೊಂದು ಅಂತ ಹೇಳಿದರೆ, ಬೇಕಂತಲೇ ಬರ್ತಾರಲ್ಲ ಅಂಥವರಿಗೆ ನಾವು ಬೇಡ ಅಂತ ಹೇಳೋದು, ಆ ಒಂದು ವರ್ಡ್ ಉಂಟಲ್ಲ, ಬೇಡ, ನಮಗೆ ಆಗೋದಿಲ್ಲ ಮಾಡಲಿಕ್ಕೆ, ಸಾರಿ, ಆಗೋದಿಲ್ಲ, ಆ ಥರ ಎಲ್ಲ ಒಂದು ಹೇಳಲಿಕ್ಕೆ ಕಲಿಬೇಕು ಇನ್ಮೇಲೆ. ಇದೊಂದು ಕೆಲವರಿಗೆ ಈ ಒಂದು ಪದ ಉಂಟಲ್ಲ, ಆಗೋದಿಲ್ಲ, ಬೇಡ, ಅಂಥದ್ದೆಲ್ಲ ಒಂದು ವರ್ಡ್ ಉಂಟಲ್ಲ, ಅದು ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಂದರೆ ಅದು ತುಂಬ ಒಳ್ಳೆಯವರ ಲಕ್ಷಣ. ಅದು ಆಗೋದೇ ಇಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ಆಗೋದೇ ಇಲ್ಲ. ಹಾಗಾಗಿ ಅದನ್ನು ಕಲಿಬೇಕಾಗ್ತದೆ. ಯಾರಾದರೂ ಏನಾದರೂ ಕೇಳಿದರೆ ಸಹ ಮನಸ್ಸಿಗೆ ನಮಗೆ ಇಷ್ಟನೇ ಇರೋದಿಲ್ಲ ಅದು ಮಾಡಲಿಕ್ಕೆ, ಆದರೂ ಸಹ ನಾವು ಒಪ್ಕೊಳ್ಬೇಕಾಗ್ತದೆ. ಆಮೇಲೆ ಅದನ್ನು ಮಾಡಿದ ನಂತರ ಒಳಗಡೆ ಉಂಟಲ್ಲ, ಆ ನೋವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತುಂಟು. ಅಂತ ಹೇಳಿದರೆ ನಮ್ಮ ಹತ್ರದ ಆಗೋದಿಲ್ಲ ಮಾಡಲಿಕ್ಕೆ, ಅಥವಾ ನಮ್ಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಕೆಲಸ ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಸಹ ಬೇರೆಯವರ ಒಂದು ಮಾತಿಗೆ ಕಟ್ಟು ಬಿದ್ದು ನಾವು ಮಾಡ್ತೇವಲ್ವ, ಅದು ತುಂಬ ಒಂದು ಒಳಗಡೆಯಿಂದನೇ ನಾವು ನೋವು ಪಡಬೇಕಾಗ್ತದೆ. ಅಂಥದ್ದೆಲ್ಲ ನಾವು ನೋವು ಪಡೋ ಬದಲಿಗೆ ನಮ್ಮ ಹತ್ರ ಆಗೋದೇ ಇಲ್ಲ ಅಂತ ಹೇಳೋದು ಒಳ್ಳೆಯದಲ್ವ. ಅಂದರೆ ಈಗ ನಮ್ಮ ಹತ್ರ ಆಗ್ತದೆ ಅಂತೇಳಿದರೆ ಆಗ್ತದೆ ಅಂತ ಹೇಳಬೇಕು. ಒಂದು ವೇಳೆ ಅದು ನಮ್ಮ ಹತ್ರ ಆಗೋದಿಲ್ಲ ಕೆಲಸ ಮಾಡಲಿಕ್ಕೆ, ಅದು ಹೆಲ್ಪ್ ಮಾಡಲಿಕ್ಕೆ ನಮ್ಗೆ ಹತ್ರ ಆಗೋದಿಲ್ಲ ಅಂತ ಹೇಳುವಾಗ ಇಲ್ಲ ಅಂತ ಹೇಳಿದ್ದು ತುಂಬ ಒಳ್ಳೆಯದು. ನೀವು ಈಗ ಯಾರೇ ಬಂದು ಕೇಳಿದ್ರು ಸಹ, ಅಂದರೆ ಎಲ್ಲರ ಮಾತಿಗೂ ಸಹ ನೀವು ಹೌದಂತ ಹೇಳ್ತಾ ಹೋದರೆ
ಆಯಿತು, ಹೌದು, ಮಾಡ್ತೇನೆ, ಮಾಡಿಕೊಡುವ, ಆ ಥರ ಎಲ್ಲ ನೀವು ಮಾತಾಡ್ತಾ ಹೋದರೆ ಜನ ಇದ್ದಾರಲ್ಲ ನಿಮ್ಮನ್ನು ಅವರ ಪ್ರಯೋಜನಕ್ಕೆ ಒಂದು ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಕೆಲವೊಮ್ಮೆ ನನಗೆ ಆಗೋದೇ ಇಲ್ಲ ಮಾಡಲಿಕ್ಕೆ, ನನಗೆ ಪುರ್ಸೊತ್ತಿಲ್ಲ, ನಾನು ತುಂಬ ಬ್ಯುಸಿ, ನನಗಿದು ಇಷ್ಟ ಇಲ್ಲ, ಆ ಥರ ಎಲ್ಲ ಒಂದು ಮಾತುಂಟಲ್ಲ, ಅದು ಹೇಳೋದು ತುಂಬ ಒಳ್ಳೆಯದು. ಹಾಗೆ ಹೇಳೋದ್ರಿಂದ ಯಾವುದೇ ಥರದೊಂದು ತಪ್ಪಿಲ್ಲ ಅದರಲ್ಲಿ. ಯಾಕಂತೇಳಿದರೆ ನಿಮ್ಮನ್ನು ಅವರಷ್ಟು ಕೆಳಮಟ್ಟದಲ್ಲಿ ನೋಡುವಾಗ ನೀವು ಹಾಗೆ ಮಾಡೋದು ತುಂಬ ಬೆಟರ್. ಅದರಿಂದ ಯಾವುದೇ ಥರದೊಂದು ತಪ್ಪೇನಿಲ್ಲ. ಅದು ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ಮನಸ್ಸಿಗೆ ಒಂಥರ ಒಂದು ನೆಮ್ಮದಿ ಸಹ ಕೊಡ್ತದೆ. ಮತ್ತು ಒಂದು ಶಾಂತಿ ಅಂತೇಳಿದರೆ ಒಂದು ಪೀಸ್ ಆಫ್ ಮೈಂಡ್ ಆಗಿರಲಿಕ್ಕೆ ಸಹ ಒಂದು ಮೇನ್ ರೀಸನ್ ಸಹ ಆಗ್ತದೆ. ಅಂದರೆ ನನಗಾಗೋದಿಲ್ಲ ಆ ಥರ ಎಲ್ಲ ಮಾಡಲಿಕ್ಕೆ, ನನಗಿಷ್ಟ ಇಲ್ಲ, ಆ ಥರ ಎಲ್ಲ ಒಂದು ವರ್ಡ್ ಉಂಟಲ್ಲ, ಕೆಲವೊಬ್ಬರಿಗೆ ನಾವು ಅದನ್ನು ಹೇಳಲೇಬೇಕಾಗ್ತದೆ. ನೀವು ಒಳ್ಳೆ ಕೆಲಸ ಅವರಿಗೆ ಮಾಡಿಕೊಡಿ, ನೀವು ಎಷ್ಟೇ ಒಳ್ಳೆಯವರಾಗಿರಿ, ನೀವು ಯಾವುದೇ ಥರದೊಂದು ಹೆಲ್ಪ್ ಮಾಡಿ ಅವರಿಗೆ, ಅವರು ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಅದನ್ನೆಲ್ಲ ಮರೆತು ಅವರು ನಮ್ಮನ್ನು ಒಂಥರ ಚೀಪಾಗಿ ನೋಡ್ತಾರಲ್ಲ, ಅಂಥವರಿಗೆ ನಾವು ಇಂಥದ್ದೆಲ್ಲ ವರ್ಡನ್ನು ಯೂಸ್ ಮಾಡಲೇಬೇಕು. ಇನ್ನೊಂದು ಅಂತೇಳಿದರೆ ನಿಮ್ಮ ಮೇಲೇ ನೀವು ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ. ಅಂಥೇಳಿದರೆ ನೀವು ಎಲ್ಲಿ ತಪ್ತಾ ಇದ್ದೀರಿ, ನಿಮ್ಮ ಗೋಲ್ ಏನು, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ, ಆ ಥರ ಎಲ್ಲ ನೀವು ಯೋಚನೆ ಮಾಡಿ. ಇನ್ನೊಬ್ಬರ ಹಿಂದೆ ಓಡೋದನ್ನು ನಿಲ್ಲಿಸಿ. ಅಂದರೆ ಅವ್ರಿಗೆ ಕಷ್ಟ ಉಂಟು, ಇವ್ರಿಗೆ ಕಷ್ಟ ಉಂಟು, ಅವ್ರಿಗೆ ಹೆಲ್ಪ್ ಮಾಡುವ ಅನ್ನೋದನ್ನು ನಿಲ್ಲಿಸಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು. ಒಬ್ಬೊಬ್ಬರಿಗೆ ಕಷ್ಟ ಇರೋದಿಲ್ಲ, ಆದರೂ ಸಹ ಅಂದರೆ ಅವರು ಕೂತಲ್ಲಿಯೇ ಒಂದು ಆರ್ಡರ್ ಥರ ಮಾಡ್ತಾರೆ ನೋಡಿ, ಅಂಥವರಿಗೆ ಸಹಾಯ ಮಾಡಲಿಕ್ಕೆ ಹೋಗಲೇಬಾರ್ದು. ಅಂತೇಳಿದರೆ ಅವರು ನಮ್ಮನ್ನು ಒಂದು ಗುಲಾಮರ ಥರ ನೋಡ್ತಾರೆ ನೋಡಿ, ಅಂಥವ್ರಿಗೆ ಯಾವತ್ತೂ ನೀವು ಸಹಾಯ ಮಾಡಲಿಕ್ಕೆ ಹೋಗಬಾರ್ದು. ನೀವು ಮಾತ್ರ ಆಗೋದಿಲ್ಲ ಹೇಳಿದರೆ ಆಗೋದೇ ಇಲ್ಲ ಅಂತ ಹೇಳಿಬಿಡಿ. ಮತ್ತು ನಿಮ್ಮ ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಮಾಡ್ಕೊಳ್ಳೋದ್ರ ಕಡೆ ನೀವು ಲಕ್ಷ್ಯ ಕೊಡಬೇಕಾಗ್ತದೆ. ಬೇರೆಯವ್ರ ಬಗ್ಗೆ ಲಕ್ಷ್ಯ ಅಲ್ಲ, ನಿಮ್ಮ ಬಗ್ಗೆ ನೀವು ಲಕ್ಷ್ಯ ಕೊಟ್ಕೊಳ್ಳಿ. ಹೊಸ ವಿಷಯ ಕಲೀರಿ. ಹೊಸ ವಿಷಯ ಬೇಕಾದಷ್ಟೀಗ ಕಲೀಲಿಕ್ಕೆ ಸಿಗ್ತದೆ. ಆ ಟೈಮೆಲ್ಲ ವೇಸ್ಟ್ ಮಾಡೋ ಬದಲಿಗೆ ಹೊಸ ವಿಷಯ ಕಲೀರಿ. ಹೊಸದೇನಾದರೂ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಿ, ಹೊಸ ಕೆಲಸ ಸ್ಟಾರ್ಟ್ ಮಾಡಿ, ಮನೆಯಲ್ಲಿ ಏನಾದರೂ ಒಂದು ಇದು ಗಿಡಗಳನ್ನು ಇಡು, ಅಂಥದ್ದೆಲ್ಲ ಕೆಲಸ ಮಾಡಿ. ನಿಮ್ಮ ಒಂದು ಇದು ವೇಳೆ ಉಂಟಲ್ಲ, ಆ ಥರ ಒಂದು ಸ್ಪೆಂಡ್ ಮಾಡಿ. ನಿಮಗೇನೋ ಒಂದು ಮನಸ್ಸಿಗೆ ಶಾಂತಿ ಸಿಗ್ತದೆ. ಅದೇ ಹೇಳಿದೆಲ್ಲ, ನೀವು ಹೊಸ ಒಂದು ನೀವು ಕೆಲಸ ಸ್ಟಾರ್ಟ್ ಮಾಡಿದರೆ ಹಣ ಸಂಪಾದನೆ ಸಹ ಆಗ್ತದೆ. ನಿಮ್ಮ ಫ್ಯಾಮಿಲಿ ಸಹ ಒಂದು ಖುಷಿಯಾಗಿರ್ತದೆ, ನೀವು ಸಹ ತುಂಬ ಖುಷಿಯಾಗಿರ್ತೀರಿ. ಮತ್ತು ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ. ಒಂದು ಚೆಂದ ಮಾಡಿ ಒಂದು ಡ್ರೆಸ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರ ಹಿಂದೆ ಓಡಿ ನಿಮಗೇನು ಲಾಭ ಏನಿಲ್ಲ ಅದರಲ್ಲಿ. ಸುಮ್ಮನೆ ಅದು ಹಿಂದುಗಡೆಯಿಂದ ಇನ್ನೊಂದು ಮಾತೇ ನಿಮಗೆ ಕೇಳ್ಕೊಳ್ಬೇಕಾಗ್ತದೆ. ನಿಮ್ಮ ಮಾತಿನ ರೀತಿ ಸಹ ನೀವು ತುಂಬ ಸುಧಾರಿಸ್ಕೊಳ್ಬೇಕಾಗ್ತದೆ. ತುಂಬ ಒಳ್ಳೆಯವರಾಗಿ ಏನೂ ಸಿಗೋದಿಲ್ಲ ನಿಮಗೆ. ಅದಕ್ಕೇ ಮಾತಿನ ಧಾಟಿಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನಿಮ್ಮನ್ನು ನೀವೇ ಒಂದು ಗೌರವಿಸ್ಕೊಳ್ಳಿ. ಅಂತ ಹೇಳಿದರೆ ನೀವೇ ಒಂದು ರೆಸ್ಪೆಕ್ಟ್ ಇಟ್ಕೊಳ್ಳೋ ಹಾಗೆ ನೀವು ನಡಿಬೇಕಾಗ್ತದೆ. ಮತ್ತು ಅದೇ ನಾನು ಹೇಳಿದೆ, ನಿಮ್ಮನ್ನು ನೀವೇ ಗೌರವಿಸ್ಕೊಳ್ಳೋದುಂಟಲ್ಲ, ಅದು ಒಂದು ಮೇನ್ ಪಾರ್ಟ್ ಅಂತಲೇ ಹೇಳ್ತೇನೆ. ಮತ್ತು ನಿಮಗೇ ನೀವು ಚೀಪ್ ಅಂತೇಳಿ ಅಂದ್ಕೊಂಡ್ರೆ, ನನಗೇನು ಆಗೋದಿಲ್ಲ, ನಾನು ಇಷ್ಟೇ ಮಾಡೋದು, ನಾನು ಇವರಿಗೇ ಒಂದು ಹೆಲ್ಪ್ ಮಾಡೋದು, ಆ ಥರ ಒಂದು ನಿಮಗೆ ನೀವೇ ಕೀಳು ಮಟ್ಟಕ್ಕೆ ಅಂತೇಳಿದರೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಆಗ ನೀವು ಆ ಥರ ಯೋಚನೆ ಮಾಡ್ತಾ ಇದ್ದರೆ ಜಗತ್ತು ಸಹ ನಮ್ಮನ್ನು ಅದೇ ಥರ ನೋಡ್ತದೆ. ಜಗತ್ತು ಅನ್ನೋದಕ್ಕಿಂತ ಮನೇಲಿದ್ದವರಾಗಲಿ, ನೇಬರು, ಫ್ರೆಂಡ್ಸ್ ನಮ್ಮನ್ನು ಅದೇ ಥರ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಿಮಗೆ ನೀವೇ ಒಂದು ನಾನು ಬೆಸ್ಟ್, ನಾನು ಬೆಟರ್, ಆ ಥರ ಎಲ್ಲ ಒಂದು ಮನಸ್ಸಲ್ಲಿ ಅಂದ್ಕೊಳ್ಳಿ. ನನಗೆ ವ್ಯಾಲ್ಯೂ ಇಲ್ಲ, ನನ್ನಿಂದ ಏನೂ ಆಗೋದಿಲ್ಲ, ಇಂತಹ ಮಾತುಗಳನ್ನು ಮನಸ್ಸಲ್ಲಿ ಯಾವತ್ತೂ ಹೇಳ್ಕೊಳ್ಬೇಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ. ಅಂತ ಹೇಳಿದರೆ, ಈಗ ಒಂದು ನಿಮ್ಮ ಮನಸ್ಸಿಗೆ ತುಂಬ ಒಂದು ನೋವಾದರೆ, ಅಥವಾ ನಿಮ್ಗೆ ಯಾರ ಹತ್ರ ಸಹ ಹೇಳ್ಕೊಳ್ಳಿಕ್ಕೆ ಬೇಡ ಅಂತೇಳಿದರೆ, ಮನೆಯಲ್ಲಿ ಕನ್ನಡಿ ಇದ್ದೇ ಇರ್ತದಲ್ವ, ಕನ್ನಡಿ ಮುಂದೆ ನಿಂತು ನಿಮಗೆ ನೀವೇ ಮಾತಾಡ್ಕೊಳ್ಳಿ. ಅಂತೇಳಿದರೆ, ಈಗ ಸುಧಾರಣೆ ಅಂತೇಳಿದರೆ, ಈಗ ನಾವೊಂದು ಸುಧಾರಣೆ ಆಗಬೇಕಂತ ಹೇಳ್ಕೊಂಡ್ರೆ ಕನ್ನಡಿ ಮುಂದೆ ನಿಂತು ಮಾತು ಹೇಳ್ತಾ ಹೋಗಿ. ನಾನು ಆರೋಗ್ಯವಾಗಿದ್ದೇನೆ, ನನ್ನ ಹತ್ರ ತುಂಬ ಹಣ ಇದೆ, ಆ ಥರ ಅಂತೇಳಿದರೆ ನನಗೆ ನಾನೇ ಸೆಲ್ಫ್ ರೆಸ್ಪೆಕ್ಟ್ ನಾನು ಕೊಡ್ಕೊಳ್ತೇನೆ ಅಂಥೇಳಿ, ಅಂದರೆ ನಾನೇ ಒಂದು ಗೌರವಿಸ್ಕೊಳ್ತೇನೆ. ಆ ಥರ ಎಲ್ಲ ಒಂದು ಇದು ಮಾಡ್ತಾ ಹೋದರೆ ನಮಗೆ ನಾವೇ ಒಂದು ಧೈರ್ಯ ತಕ್ಕೊಂಡಾಗೆ ಆಗ್ತದೆ.
ನಿಮ್ಮ ಮನಸ್ಸಲ್ಲಿರುವಂಥ ನೋವು ಸಂಕಟ ಏನುಂಟು ನೋಡಿ ಅದನ್ನೆಲ್ಲ ಹೊರಗಡೆ ಹಾಕಬೇಕಂತೇಳಿದರೆ ನಮಗೆ ಒಂದು ಒಳ್ಳೆ ಫ್ರೆಂಡ್ ಕನ್ನಡಿ ಅಂತಲೇ ನಾನು ಹೇಳ್ತೇನೆ. ಕನ್ನಡಿ ಮುಂದೆ ನಿಂತು ನೀವು ಅಂತೇಳಿದರೆ ಈಗ ಎದುರುಗಡೆ ನಮ್ಮನ್ನ ಮುಖನೇ ನಾವು ನೋಡ್ಕೊಳ್ಳುವಾಗ ನಮಗೇ ಅನ್ನಿಸ್ತದೆ ನಾವೆಷ್ಟು ಒಂದು ಇದಾಗಿದ್ದೇವೆ, ಬೇರೆಯವರಿಗೆ ಹೆಲ್ಪ್ ಮಾಡಿ ಮಾಡಿ ಬೇರೆಯವರಿಗೋಸ್ಕರ ನಾವು ದುಡಿದು ಅಥವಾ ಬೇರೆಯವರಿಗೋಸ್ಕರ ನಾವು ಇಷ್ಟೆಲ್ಲ ಮಾಡಿ ನಮಗೇನು ಸಿಕ್ಕಿತು ಅಂಥೇಳಿ ನಿಮಗೇ ಅನ್ನಿಸ್ತದೆ ನೀವು ಕನ್ನಡಿ ಮುಂದೆ ನಿಂತು ನೀವು ನೋಡ್ಕೊಳ್ಳುವಾಗ. ಹಾಗಾಗಿ ಹೇಳೋದು, ಕನ್ನಡಿ ಮುಂದೆ ನಿಂತು ಅಷ್ಟೆಲ್ಲ ಅಂದ್ಕೊಳ್ಳುವಾಗ ತಲೆಯಲ್ಲಿ ಏನಿದ್ರೂ ಸಹ ಆ ಟೆನ್ಷನ್ ಎಲ್ಲ ನೀವು ಮರೆತು ನನಗೆ ನಾನೇ ಆ ಥರ ಎಲ್ಲ ನೀವೊಂದು ಇದು ಮಾಡ್ಕೊಳ್ಳಿ ಕನ್ನಡಿ ಮುಂದೆ ನಿಂತು. ಹಾಗೆ ಮಾಡುವಾಗ ನಿಮಗೆ ನಿಮ್ಮ ಮೇಲೇ ಒಂಥರ ಒಂದು ರೆಸ್ಪೆಕ್ಟ್ ಬರ್ತದೆ. ನಾನು ಒಂದು ಸಕ್ಸಸ್ ಒಂದು ಇದು ಪರ್ಸನ್ ಅಂತೇಳಿ ಆ ಥರ ಎಲ್ಲ ಅಂದ್ಕೊಳ್ಳುವಾಗ ನಿಮಗೆ ನಿಮ್ಮ ಮೇಲೇ ಒಂದು ಹೆಮ್ಮೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಇತರರ ಒಂದು ಬೇರೆಯವರೆಲ್ಲ ಇರ್ತಾರಲ್ಲ, ನಿಮಗೆ ಚೀಪ್ ಮಾಡುವವರೆಲ್ಲ ಇರ್ತಾರಲ್ಲ, ಅವರ ವರ್ತನೆ ಸಹ ಒಂದು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನಿಮಗೆ ಸಹ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅವರು. ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿ. ಆದಷ್ಟು ನೀವು ಬೇರೆಯವರಿಗೆ ಒಂದು ಇದು ಮಾಡೋದನ್ನು, ಚಾಕರಿ ಮಾಡೋದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಗಲೇ ನಿಮಗೆ ಏನೋ ಒಂದು ರೆಸ್ಪೆಕ್ಟ್ ಸಿಗೋದಿಲ್ಲ ಅಂತ ಹೇಳಿದ್ರು ಆ ಟೈಮಲ್ಲಿ ಒಂದು ರೆಸ್ಪೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನರು. ಜೀವನದಲ್ಲಿ ಎಲ್ಲರ ಪ್ರೀತಿ ಸಿಗದೇ ಇರ್ಬೋದು, ಆದರೆ ನಿಮಗೊಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನು ಉಂಟಲ್ಲ, ಅದನ್ನು ಯಾವತ್ತೂ ನೀವು ಕಳ್ಕೊಳ್ಬಾರ್ದು. ನಿಮಗೆ ನೀವೇ ಪ್ರೀತಿ ಮಾಡಿ, ಬೇರೆಯವರು ಯಾಕೆ? ನಿಮ್ಮ ಮನಸ್ಸನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದಂದ್ರೆ ಒಂದು ಒಳ್ಳೆ ಡ್ರೆಸ್ ಮಾಡ್ಕೊಳ್ಳೋದು, ಅದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ. ಜನರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾದ ದಿನದಿಂದ ಉಂಟಲ್ಲ, ಅವರು ನಿಮ್ಮನ್ನು ಒಂದು ಕೇರ್ಲೆಸ್, ಇಗ್ನೋರು ಆ ಥರ ಎಲ್ಲ ಮಾಡ್ತಾರೆ ನೋಡಿ, ಅದು ಕಡಿಮೆ ಆಗ್ತಾ ಹೋಗ್ತದೆ. ನಾನು ಹೇಳೋದಿದ್ರೆ ಒಮ್ಮೆ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ನೋಡಿ, ಆಗಲೇ ಜೀವನ ಒಂದು ಬದಲಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೇರೆಯವರ ದೃಷ್ಟಿ ಸಹ ಚೇಂಜ್ ಆಗ್ತದೆ, ಜನರು ಬದಲಾಗ್ತಾರೆ, ನಿಮ್ಮ ಜೊತೆಲಿ ಅವ್ರು ಸಹ ಬದಲಾಗ್ತಾರೆ, ಮನೆಯ ವಾತಾವರಣ ಸಹ ಬದಲಾಗ್ತದೆ. ಹಾಗೆ ಹೇಳೋದು ನಾನು, ಬೇರೆಯವರಿಗೆ ಹೆಲ್ಪ್ ಮಾಡಿ ಬೇಡ ಅಂತಲ್ಲ. ಒಂದು ಗಾದೆ ಉಂಟು, ನಿಮ್ಗೆ ಗೊತ್ತಿರ್ಬೋದು, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತೇಳಿ. ಹಾಗೆ ಯಾವತ್ತೂ ಮಾಡಬೇಡಿ. ಮನೆಯವರು ಖುಷಿಯಿಂದ ಇದ್ದರೆ, ಸಂಸಾರ ಖುಷಿಯಿಂದ ಇದ್ದರೆ ನೀವು ಸಹ ಖುಷಿಯಾಗಿರ್ತೀರಿ, ಬೇರೆಯವರಿಗೆ ಸಹ ನೀವು ಹೆಲ್ಪ್ ಮಾಡ್ಬೋದು. ಕಷ್ಟದಲ್ಲಿ ಇದ್ದವರಿಗೆ ಅಂತೇಳಿದರೆ, ಅವರಿಗೆ ಏನೂ ಇದು ಇಲ್ಲ, ತುಂಬ ಕಷ್ಟ ಉಂಟು ಅಂತೇಳಿಯವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇನೆ ನಾನು. ತುಂಬ ಒಂದು ನಿಮ್ಮನ್ನು ಇಗ್ನೋರ್ ಮಾಡುವವರಿಗೆ ಉಂಟಲ್ಲ, ಅವರಿಗೆ ಯಾವತ್ತೂ ನೀವು ಸಹಾಯ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನೀವೇ ಮೈ ಮೇಲೆ ಬಿದ್ದು ನಾನು ಹೆಲ್ಪ್ ಮಾಡ್ತೇನೆ, ನನ್ನಿಂದ ಆಗ್ತದೆ ಅದು ಹಾಗೆ ಹೀಗೆ ಅಂತೇಳಿ ಯಾವತ್ತೂ ಸಹ ಹೇಳಲಿಕ್ಕೆ ಹೋಗಬೇಡಿ. ಅಲ್ಲಿ ನಿಮಗೆ ಯಾವತ್ತೂ ಸಹ ರೆಸ್ಪೆಕ್ಟ್ ಸಿಗೋದೇ ಇಲ್ಲ. ಈ ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.